ಎಚ್ ಡಿ ರೇವಣ್ಣ ಅವರು ಸಲ್ಲಿಸಿರುವಂತ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಜಾಮೀನು ಅರ್ಜಿಯ ಬಗ್ಗೆ ಎಸ್ಐಟಿಗೆ ನೋಟಿಸ್ ಜಾರಿಯಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಮಾಡಬಹುದಾ, ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಐಟಿಗೆ ಸೂಚನೆಯನ್ನ ಕೂಡ ನ್ಯಾಯಪೀಠ ಕೊಟ್ಟಿದೆ. ನಾಳೆ ಬೆಳಗ್ಗೆಗೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಆ ಮೂಲಕ ಇವತ್ತು ಕೂಡ ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕಿಲ್ಲ. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಾಳೆಯವರೆಗೆ ಸಮಯ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಐಟಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಕ್ಷಿದಾರರು ಅಥವಾ ಆರೋಪಿ ಪರ ವಕೀಲರು ಬೇಲ್ ಯಾಕೆ ಕೊಡಬೇಕು ಅನ್ನೋದನ್ನು ವಾದ ಮಂಡಿಸ್ತಾರೆ, ಯಾಕೆ ಕೊಡಬಾರದು ಅಂತ ಎಸ್ಐಟಿ ಪರ ವಕೀಲರು ಹಾಜರಾಗಿ ವಾದ ಮಂಡಿಸ್ತಾರೆ. ಇವತ್ತು ಆರೋಪಿ ಪರವಾದಂಥ ವಕೀಲರ ವಾದವನ್ನ ಆಲಿಸಿದೆ ನ್ಯಾಯಪೀಠ. ನೆಕ್ಸ್ಟ್ ಇನ್ನು ನಾಳೆ ಎಸ್ಐಟಿ ಪರವಾದಂಥ ವಾದವನ್ನು ಆಲಿಸೋದಕ್ಕಿದೆ. ಅಂದ್ರೆ ನ್ಯಾಯಪೀಠದ ಮುಂದೆ ನೀವು ಮನವರಿಕೆ ಮಾಡಿಕೊಡ್ಬೇಕು, ಯಾಕೆ ಆರೋಪಿಗೆ ಬೇಲ್ ಕೊಡಬಾರ್ದು ಅಥವಾ ಕೊಡಬೇಕು ಅನ್ನುವಂಥ ಆರ್ಗ್ಯುಮೆಂಟ್ ಇವತ್ತಾಗಿದೆ. ಯಾಕೆ ಕೊಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂಥ ಆರ್ಗ್ಯುಮೆಂಟ್ ಆಗಿದೆ. ಕಸ್ಟಡಿಯಲ್ಲಿರುವಾಗ ಬೇಲ್ ಕೊಡಬಹುದಾ ಅನ್ನುವಂಥ ಪ್ರಶ್ನೆ ಬಂದಾಗ ಒಂದಿಷ್ಟು ಪ್ರಕರಣಗಳ ಮತ್ತು ಕಾನೂನಿನ ಅವಕಾಶಗಳ ಉಲ್ಲೇಖವನ್ನ ಸಿ.ವಿ. ನಾಗೇಶ್ ಅವರು ರೇವಣ್ಣ ಪರವಾಗಿ ಮಾಡಿದ್ದಾರೆ. ಯಾಕೆ ಕೊಡಬಹುದು, ಹೇಗೆ ಕೊಡಬಹುದು ಅನ್ನೋ ವಿಚಾರವನ್ನ ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ. ನೆಕ್ಸ್ಟ್ ಇನ್ನು ಎಸ್ಐಟಿ ಯಾಕೆ ಕೊಡಬಾರದು ಅನ್ನುವಂಥ ಆರ್ಗ್ಯುಮೆಂಟ್ ಅನ್ನ ಮಾಡುತ್ತೆ ನಾಳೆ. ಸೊ ನಾಳೆಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸಾಮಾನ್ಯವಾಗಿ ಕಸ್ಟಡಿಯಲ್ಲಿದ್ದಾಗ ಬೇಲ್ ಕೊಡೋದಿಲ್ಲ ಅನ್ನೋದು ಲೆಕ್ಕಾಚಾರ. ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆರೋಪಿಗಳಿಗೆ ಬೇಲ್ ಸಿಗಲ್ಲ. ಕಾರಣ ಇನಿಷಿಯಲ್ ಆದಂಥ ವಿಚಾರಣೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಬೇಲ್ ಕೊಡಲ್ಲ. ಯಾಕಂತಂದ್ರೆ ಆರೋಪಿಯನ್ನು ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಈಗ ನಾಳೆಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆ ಮತ್ತೆ ನಡೆಯೋದಕ್ಕಿದೆ. ಎಸ್ಐಟಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶ ನಾಳೆಯವರೆಗೂ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ರೆಗ್ಯುಲರ್ ಬೇಲ್ಗಾಗಿ ಅವರು ಅರ್ಜಿ ಸಲ್ಲಿಸಿದ್ರು. ಪ್ರಶ್ನೆ ಇದ್ದಿದ್ದು ಕಸ್ಟಡಿಯಲ್ಲಿದ್ದಾಗ, ಆರೋಪಿ ಕಸ್ಟಡಿಯಲ್ಲಿದ್ದಾಗ, ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಗ ಬೇರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬೇಲ್ ಕೊಡಬಹುದಾ, ಬೇಲ್ ಅರ್ಜಿಯ ವಿಚಾರಣೆ ಮಾಡಬಹುದಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ನಾಳೆ ಎಸ್ಐಟಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.